ಓಕೆ ಸರ್, ಈಗ ನಿಮ್ಮ ಸಿದ್ಧಾಂತಗಳಿಗೂ ಅಂದರೆ ನೀವು 4 ಗಂಟೆ ಬೆಳಗಿನ ಜಾವ ಹೋಗಿ ಡಿಪೋಗಳು ವಿಸಿಟ್ ಮಾಡಿ ಅಲ್ಲಿ ಏನು ಸಮಸ್ಯೆಗಳಿದೆ ಅನ್ನೋದನ್ನ ಗೇಟ್ ಮೀಟಿಂಗ್ ಮಾಡಿ ನೀವು ಮಾತಾಡ್ತಿದ್ದಂಥ ಕಾಲ. ಹೌದು. ಆವಾಗ ನಿಮ್ಮ ಮಾತು ಕೇಳ್ತಾ ಇದ್ರು, ಎಲ್ಲ ಥರದ್ದು ಆಗ್ತಾ ಇತ್ತು. ಸೊ ಅವತ್ತಿನ ವಾತಾವರಣಕ್ಕೂ ಇವತ್ತೆಲ್ಲ ಸ್ಮಾರ್ಟ್ಫೋನ್ ಇರೋದ್ರಿಂದ ಕೂತಲ್ಲೇ ಜಗತ್ತಲ್ಲಿ ಎಲ್ಲಿ ಏನು ನಡೀತೆ ಅಂತೇಳಿ ನೋಡುವಂಥವ್ರು ಇದ್ದಾರೆ. ಯಾರು 4 ಗಂಟೆಗೆ ಹೋಗಿ ಡಿಪೋ ಮೀಟಿಂಗ್ ಅಟೆಂಡ್ ಮಾಡಿ ಎಂಪ್ಲಾಯ್ಸ್ ಕೇಳುವಂಥ ಲೀಡರ್ಗಳು ಇವತ್ತು ಯಾರೂ ಇಲ್ಲ ಬಹುಶಃ. ಈ ಮಾತು ಒಪ್ಕೋತೀರಾ ನೀವು? ಇಲ್ಲ, ಇವತ್ತಿದಾರೋ ಬಿಡ್ತಾರೋ ಬೇಕಾಗುತ್ತೆ ಅಂತ ಕೆಲಸ ಬೇಕಾಗುತ್ತೆ. ಗ್ರಾಸ್ ರೂಟ್ ಕೆಲಸ ಆಗಲ್ಲ. ಹೇಳ್ತೀನಿ ಕೇಳಿ. ಇವಾಗ ಒಂದು ಗುಲಾಬಿ ಹೂ ಇದೆ, ಆ್ಯಕ್ಚುಲಿ ಗಿಡದಲ್ಲಿ ಹುಟ್ಟು ಬೆಳೆಯುತ್ತೆ, ಆ ಕಂಪಾಗಿದೆ. ಅದೇ ರೀತಿ ಒಂದು ಜಲ್ಲಿ ಕಾಗದದಲ್ಲಿ ಗುಲಾಬಿ ಹೂ ಮಾಡಿಟ್ರೆ ಆಗಿರುತ್ತೆ. ಇವತ್ತು ಹಂಗಾಗಿದೆ. ಓಕೆ ಸರ್. ಆದ್ದರಿಂದ ಜನಗಳಿಗೆ ತೊಂದರೆ ಜಾಸ್ತಿ ಆದಷ್ಟು ಇಂಥ ಒಂದು ಗ್ರಾಸ್ ರೂಟ್ ವರ್ಕ್ ಮಾಡುವಂಥ ಅವಶ್ಯಕತೆ ಆಗುತ್ತೆ ಮುಂದೆ. ಓಕೆ ಸರ್, ಮುಂದೆ ಆಗುತ್ತೆ ಅಂತ ಹೇಳ್ತೀರಿ. ಮುಂದೆ ಆಗುತ್ತೆ. ನಾನು ನಿಮಗೆ ಒಂದು ವಿಷಯ ತೊಗೊಂಡ್ಬರ್ತೀನಿ. ಇವಾಗ ಮೊನ್ನೆ ರೀಸೆಂಟಾಗಿ ಒಂದು ಪತ್ರಿಕೆಯಲ್ಲಿ ಒಂದು ಅನೌನ್ಸ್ಮೆಂಟ್ ಬಂತು. ರಾಜ್ಯ ಸರ್ಕಾರಗಳು ನಮಗೆ ಎಲೆಕ್ಟ್ರಿಕ್ ಬಸ್ಗಳು ಬೇಕು ಅಂತೇಳಿ NW ಅಂದರೆ ವಾಯುವ್ಯ ಸಾರಿಗೆಗೆ ಕೇಳಿದ್ದಾರೆ. 5,200 ಕೋಟಿ 300 ಕೋಟಿ ಅಂದರೆ 5,000 ಪ್ಲಸ್ ಕೋಟಿಗಳನ್ನ ಇವರು ಸ್ಯಾಂಕ್ಷನ್ ಮಾಡ್ತಾರೆ. 500 ಚಿಲ್ಲರೆ ಕೋಟಿ ಕೊಡ್ತಾ ಇದ್ದಾರೆ. 500 ಚಿಲ್ಲರೆ ಕೋಟಿಗೆ ಎಲೆಕ್ಟ್ರಿಕ್ ಬಸ್ಗಳು ತಗೋತಾ ಇದ್ದಾರೆ. ಸೊ ಎಲೆಕ್ಟ್ರಿಕ್ ಬಸ್ಗಳು ತಗೊಳ್ಳೋದ್ರಿಂದ ಬೆಂಗಳೂರಲ್ಲೂ ಆಗಿದೆ, BMTCನಲ್ಲೂ ಆಗಿದೆ. ಸೊ ಮತ್ತೆ ಪ್ರೈವೇಟ್ ಡ್ರೈವರ್ಸ್ ಬರ್ತಾರೆ. ನಿಮ್ಮ ಸ್ಟ್ರೆಂತ್ ಎಲ್ಲಿ ಉಳಿತದೆ? ಇಲ್ಲ, ಈ ವಿಚಾರವನ್ನು ಇನ್ಫ್ಯಾಕ್ಟ್ ನಿನ್ನೆ ಮೀಟಿಂಗಲ್ಲಿ ಮಾತಾಡಿದ್ವಿ. ಇವಾಗ ನೋಡಿ, 17 ಡಿಪೋ ಎಲೆಕ್ಟ್ರಿಕ್ ಇದು ಕೊಟ್ಬಿಟ್ಟಿದ್ದಾರೆ ಪ್ರೈವೇಟ್ಗೆ. ಕೇಂದ್ರ ಸರ್ಕಾರ ಆ ಪ್ರೈವೇಟ್ನವ್ರ ಬಸ್ ತಗೊಳಕ್ಕೆ 45 ಲಕ್ಷ ಸಬ್ಸಿಡಿ ಕೊಡುತ್ತೆ, ನಮಗೆ ಕೊಡಲ್ಲ. ಆದ್ದರಿಂದ ನಾವೇನು ಹೇಳಿದ್ವಿ, ಇನ್ನು ಮುಂದೆ ಕೇಂದ್ರ ಸರ್ಕಾರವೇ ಆ ದುಡ್ಡು ನಮಗೆ ಕೊಡಬೇಕು, ನಾವೇ ಕೊಂಡ್ಕೋಬೇಕು ಬಸ್ತ. ಇದು ಒಂದು ಆಸ್ಪೆಕ್ಟು. ಇನ್ನೊಂದು ಪರ್ಟಿಕ್ಯುಲರ್ಲಿ ಐ ವಾಸ್ ರೆಫರಿಂಗ್ ಟು ದಿ ಆಕ್ಸಿಡೆಂಟ್ಸ್ ಬೈ EV ಬಸ್ಸಸ್ ಪ್ರೈವೇಟ್, ಕಿಲ್ಲರ್ BTS ಹೀಗೆ ಬರ್ತಾ ಇದೆ. ಆದ್ದರಿಂದ ಆ ಡ್ರೈವರ್ಗಳು ಯಾರು ಬರ್ತಾರೆ ಫಾರ್ ದಿ ಟೈಮ್ ಬೀಯಿಂಗ್ ಇಟ್ ಆಸ್ ಎ ಟೆಂಪರರಿ ಮೆಜರ್, ನಮ್ಮ ಟ್ರ್ಯಾಕ್ ಟೆಸ್ಟ್ ಕೊಟ್ಟು ಪಾಸ್ ಮಾಡಿದರೆ ಬಸ್ ಹತ್ಸಿ ಅಂತ ಹೇಳಿದ್ವಿ. ಓಕೆ, ಒಂದು ವಿಷಯ ಸರ್, ಒಂದು ಮಧ್ಯೆ ಬರ್ತಾರೆ. ಒಂದೇ ವಿಷಯ ನಾನು ನಿಮಗೆ ಕರೆಕ್ಟ್ ಮಾಡ್ತೀನಿ. ಆ ವಿಷಯ ಕೂಡ ಹೇಳ್ತೀನಿ. ವಾಯುವ್ಯ ಸಾರಿಗೆಗೆ ಎಲೆಕ್ಟ್ರಿಕ್ ಬಸ್ಗಳ ಬೇಡಿಕೆಗೆ 507 ಕೋಟಿ ರೂಪಾಯಿ ವೆಚ್ಚದ 1000 ಬಸ್ಗಳಿಗೆ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ಸಲ್ಲಿಸಿತು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಇದರಲ್ಲಿ 8 ಡಿವಿಷನ್ಗೆ 20 ಡಿಪೋಗಳಿಗೆ ಈ ಬಸ್ಸನ್ನು ಹಂಚಿಕೆ ಮಾಡಬೇಕು ವಾಯುವ್ಯಗೆ ಅಂತ ಹೇಳಿ ಕೊಟ್ಟಿರುವಂಥದ್ದು. ಇದು 20 ಡಿಪೋಗಳಂದರೆ ಆಲ್ಮೋಸ್ಟ್ ಕವರ್ ಅಪ್ ಆಗ್ತಾ ಇದೆ. ಸೊ 20 ಡಿಪೋಗಳಲ್ಲಿ ಪ್ರೈವೇಟೇಷನ್ ಹೆಚ್ಚು ಕಡಿಮೆ 50% 30% ಹೋಯ್ತಾ? ಅಲ್ಲಲ್ಲ, ಒಂದೇನಂದರೆ ದಟ್ ಇಟ್ ಸೆಲ್ಫ್ ಈಸ್ ನಾಟ್ ಪ್ರೈವೇಟೈಸೇಷನ್. ಗ್ರ್ಯಾಜುಯಲಿ ಏನು ಮಾಡ್ತಾರೆ, ಅವ್ರಿಗೆ ಡಿಪೋಗಳು ಕೊಟ್ಬಿಡ್ತಾರೆ, ಜಾಗ ಕೊಡ್ತಾರೆ. ಆಫ್ಟರ್ ಟುಡೇ ಮೋದಿ ಗೌರ್ಮೆಂಟ್ಗೆ ಎಲ್ಲವೂ ಪ್ರೈವೇಟೈಸೇಷನ್ ಮಾಡ್ತದೆ. ಬ್ಯಾಂಕಿಂಗ್ ಸೆಕ್ಟ್ರು, ಇನ್ಶೂರೆನ್ಸ್ ಸೆಕ್ಟ್ರು 100% ಫಾರಿನ್ ಕ್ಯಾಪಿಟಲ್ ಅಲೋ ಮಾಡಿ ಅಂತ ಬರ್ತಿದೆ. ಒಂದು ಪ್ರವಾಹ ಬಂದಂಗೆ ಬರ್ತಾ ಇದೆ. ಇದು ರಾಜಕೀಯವಾದ ನಿರ್ಧಾರ. ನಮ್ಮ ಡಿಮಾಂಡ್ ಏನಿದೆ ಕೌಂಟರ್ ಅಂದರೆ, ಕಾರ್ಪೊರೇಷನ್ಗಳೇ ಬಸ್ಗಳು ಕೊಂಡ್ಕೋಬೇಕು EV ಬಸ್ಗಳನ್ನ ಅಂತ. ಸರಿ, ಕಾರ್ಪೊರೇಷನ್ ಅದಕ್ಕೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡಬೇಕು ಅಂತ. ಇವಾಗ ಪ್ರೈವೇಟಿಗೆ ಹಾಕಿ ಕೊಡ್ತೀರಿ. ಇವಾಗ ಹೇಳಿ, ಒಂದು ಉದಾಹರಣೆ ಕೊಟ್ಟಿದ್ದೀನಿ. 45 ಲಕ್ಷ ಪ್ರೈವೇಟ್ನವರು ಕೊಡ್ತಾರಪ್ಪ ಕೇಂದ್ರ ಸರ್ಕಾರ. ಇನ್ನು ಉಳಿದ ದುಡ್ಡು ಹಾಕ್ತಾರೆ ಖಾಸಗಿಯವರು, ಬ್ಯಾಂಕ್ಗಳಿಂದ ಸಾಲ ತಗೋತಾರೆ. ಕೆಲವು ವರ್ಷ ಆದಮೇಲೆ ಕೈ ಎತ್ತಾರೆ, ಅವ್ರೇನು ದುಡ್ಡು ಕೊಡಲ್ಲ. ಅಲ್ಲಿಗೆ ಸರ್ಕಾರದ ದುಡ್ಡು ಪ್ಲಸ್ ಜನಗಳ ದುಡ್ಡನ್ನ ಅವ್ರು ಲೂಟಿ ಹೊಡೆದು ಹೋಗ್ತಾರೆ ಅವರು. ಓಕೆ, ನೀವು ಲೂಟಿ ಹೊಡೆದು ಹೋಗ್ತಾರೆ ಅಂತ ಹೇಳ್ತೀರಾ. ಸಂಸ್ಥೆ ಎಫೆಕ್ಟ್ ಆಗೋದು ಕೊನೆಗೆ ಸಂಸ್ಥೆಗೆ ಅಲ್ವಾ? ಅಲ್ಲಲ್ಲ, ಸಂಸ್ಥೆಗೆ ಎಫೆಕ್ಟ್ ಬಂದು ಜನಗಳಿಗೆ ಎಫೆಕ್ಟ್ ಆಗುತ್ತೆ ಅದು. ಓಕೆ, ಇವಾಗ ಸರ್ಕಾರ 45 ಲಕ್ಷ ಕೊಟ್ಟರು ಯಾರು ದುಡ್ಡು? ಜನಗಳ ದುಡ್ಡು. ಬ್ಯಾಂಕಿನ ಸಾಲ ಕೊಟ್ಟರು ಜನಗಳ ದುಡ್ಡು. ಸರಿಗ ಅಲ್ಲಲ್ಲ, ಒಂದು ಕೇಳಿ, ಖಾಸಗಿಯವರು ಹೊಟ್ಟೆ ಬೆಳೆಸ್ಕೋತಾರೆ. ಇದನ್ನು ಸರ್ಕಾರ, ರಾಜ್ಯ ಸರ್ಕಾರ ಅಟ್ಲೀಸ್ಟ್ ನಾನ್ BJP ಗೌರ್ಮೆಂಟ್ಗಳಾರು ತಿಳ್ಕೋಬೇಕು. ತಿಳ್ಕೊಂಡು ನೀವು ಫೈಟ್ ಮಾಡಿ, ದುಡ್ಡು ಕೊಡಿ, ನಮಗೆ ಸಬ್ಸಿಡಿ ಕೊಡಿ ಅಂತ ಕೇಳಿ, ನಾವು ಫೈಟ್ ಮಾಡ್ತೀವಿ ಯೂನಿಯನ್ಗಳಿಂದ. ಸೊಲ್ಯೂಷನ್ ಲೈಸ್ ಇನ್ ದ್ಯಾಟ್. ನಾವು ಬಸ್ ಕೊಂಡ್ಕೊಂಡು ನಮ್ಮ ಡಿಪೋ ಡ್ರೈವರ್ ಆಗಿ ನಡೆಸಿಬಿಟ್ರೆ ಪ್ರೈವೇಟೇಷನ್ ಕ್ವಶನ್ ಬರಲ್ಲ. ಇದೊಂದು ಟ್ರಾನ್ಸಿಷನ್ ಪೀರಿಯಡ್. ಅಂದರೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಭಾಳ ದೊಡ್ಡ ಮಟ್ಟದಲ್ಲಿ ತಗೊಳ್ತೀವಿ. ಓಕೆ, ಯಾಕೆಂದರೆ ಇವಾಗ ಎಷ್ಟು ಕಡೆ ಫೈಟ್ ಮಾಡ್ತೀರಾ? ಒಂದು ಕಡೆ ವೇಜಿಗೆ ಫೈಟ್ ಮಾಡ್ತೀವಿ, ಇನ್ನೊಂದು ಕಡೆ ಡ್ಯೂಟಿ ರೋಟ ಅಂತೀವಿ, ಇನ್ನೊಂದು ಕಡೆ ಫಾರಮ್ 4 ಫೈಟ್ ಮಾಡ್ತಿದ್ದೀವಿ. ಸುತ್ತ ಎನಿಮಿಗಳು ಆವರಿಸ್ಕೊಂಬಿಟ್ಟಿವೆ. ಅಲ್ಲ ಸರಿ, ಆದ್ದರಿಂದ ಒಂದು ಪ್ರಿಯಾರಿಟೈಸ್ ಮಾಡಿದ್ದೀವಿ ನಾವು.
ಆದ್ಯತೆ ಆಧಾರದ ಮೇಲೆ ಹೋಗ್ತಿದ್ವಿ. ಇವಾಗ ನಮ್ಮ ಆದ್ಯತೆ ಏನು, ಎಂಪ್ಲಾಯೀಸ್ಗೆ 72 ತಿಂಗಳಾಯ್ತು ಸೆಟ್ಲ್ಮೆಂಟ್ ಮಾಡೋ. ಇದಾದಮೇಲೆ ತಗೊಳ್ತೀವಿ. ಸಂಸ್ಥೆ ಉಳಿಬೇಕು, ಇದುವರೆಗೆ ಉಳಿಸಿದ್ದೀವಿ. ಆದ್ದರಿಂದ ಮುಂದೆ ಉಳಿಸ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಜನಗಳ ಹತ್ರ ಹೋಗ್ತೀವಿ. ಇವತ್ತು ಮೋದಿ ಗೌರ್ಮೆಂಟ್ ಹಿಂಗೆ ಮಾಡ್ತಿದೆ, ರಾಜ್ಯ ಸರ್ಕಾರ ಹಿಂಗೆ ಮಾಡ್ತೀವಿ, ನಾವೇನು ಮಲ್ಕೊಂಡು ನಿದ್ದೆ ಮಾಡೋದಿಲ್ಲ. ವೇರ್ ಆ್ಯಕ್ಟಿವ್, ವೇರ್ ಅಲೈವ್ ಟು ಸಿಚುವೇಶನ್. ಸರ್, ಈಗ ಜನಗಳ ಹತ್ರ ಹೋಗ್ತೀವಿ ಅಂತೀರಾ, ಆದರೆ ಜನಗಳ ಸಿಚುವೇಶನ್ ಹೆಂಗಿದೆ ಅಂದರೆ, ಈಗ ಹೇಳಿದ್ರೆ ಯಾರೊಬ್ಬ ಪ್ರೈವೇಟ್ ಬಂದು ಪ್ರೈವೇಟ್ ಡಿಪೋ ಮೇಂಟೈನ್ ಮಾಡಿಕೊಂಡು ಅಲ್ಲಿ ಡ್ಯೂಟಿ ಹೊಡ್ಕೊಂಡು ಹೋಗ್ಬಿಡ್ತಾನೆ, ಅಲ್ಲಿ ಸಂಸ್ಥೆ ಆಗಲಿ ಅಥವಾ ಸರ್ಕಾರ ಲಾಸ್ ಆಗುತ್ತೆ ಅಂತ. ಸೊ ಲಾಸ್ ಆದಾಗ ಪಬ್ಲಿಕ್ ಯಾರು ಅದನ್ನು ಕೇಳಲ್ಲ. ಇವಾಗ ಎಷ್ಟೋ ಜನ ಸಾವಿರಾರು ಕೋಟಿ ರೂಪಾಯಿಗಟ್ಟಲೆ ಸಾಲ ಮಾಡಿಕೊಂಡು ದೇಶನೇ ಬಿಟ್ಟು ಹೋಗ್ಬಿಟ್ರು. ಜನ ಯಾರೂ ಕೇಳ್ತಾ ಇಲ್ಲ. ಸುಮ್ಮನೆ ಒಂದು ಸ್ಟೇಟಸ್ಸು, ಒಂದು ಅವ್ರಿಗೆ ಬೇಕಾಗಿ ಒಂದು ಕಮೆಂಟ್ ಹಾಕಿ ಕೂತ್ಕೋತಾರೆ. ಸೊ ಅದರಿಂದ ಸಂಸ್ಥೆ ಉಳಿತದೆ, ಬೆಳೀತದೆ ಅನ್ನಲ್ಲ. ಈ ಪಬ್ಲಿಕ್ ಇಟ್ಕೊಂಡು ಮಾಡಿಸೋಲ್ಲ. ಈ ಸಂಘಟನೆ ಇದ್ರೇ, ಸಂಘಟನೆ ಉಳಿಸಿದ್ರೆ ಸಂಸ್ಥೆಗಳು ಉಳಿಯೋದಕ್ಕೆ ಒಂದಷ್ಟು ದಾರಿಗಳಿರುತ್ತೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಗೊತ್ತಿರುತ್ತೆ, ಪಬ್ಲಿಕ್ಕಿಗೆ ಕಾನೂನು ಗೊತ್ತಿರಲ್ಲ. ಈಗ ನೀವು ಹೇಳಿದ್ರಿ, ಸೊ ಈಗ ಮುಂದಿನ ದಿನಗಳಿಗೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತೀವಿ. ಇದು ಒಂದು ದಿನಕ್ಕೆ, 2 ದಿನಕ್ಕೆ, 1 ವಾರಕ್ಕೆ, 1 ವರ್ಷಕ್ಕೆ ಮುಗಿಯುತ್ತೆ ಹೋರಾಟ ಅಲ್ಲ ಅಲ್ವಾ? ನಿಮ್ಮ ಅನುಭವದಲ್ಲಿ ಲಾಂಗ್ ಪ್ರಾಸೆಸ್. ಸೊ ಈಗ ಒಂದು ನಿಯತ್ತಾಗಿ ನಾನು ಟ್ರೇಡ್ ಯೂನಿಯನ್ ಕಟ್ಟಿ ನಾನು ಅದನ್ನು ಉಳಿಸ್ಕೊಂಡು ಸಂಸ್ಥೆ ಉಳಿಸಿ ಬೆಳೆಸ್ತೀನಿ ಅನ್ನೋ ಲೀಡರ್ಗಳ ಸಂಖ್ಯೆ ತುಂಬ ಕಡಿಮೆ, ತುಂಬ ಕಡಿಮೆ ಇವತ್ತಿನ ದಿನಗಳಲ್ಲಿ. ಈಗ ನೀವುಗಳು ಒಂದು 2-3 ಜನ ಇದ್ರೆ, ನೀವಿರ್ಬೋದು, ಶರ್ಮಾಜಿ ಅವರು ಇರ್ಬೋದು, ಒಂದಷ್ಟು ಅರಸೂರು ಇರ್ಬೋದು, ಬೆಳವಣಿಗೆ ಜನ ಒಂದಷ್ಟು ಜನ ಇದ್ದೀರಾ. ಸೊ ನೀವು ಕೂಡ ಆಲ್ರೆಡಿ ಪಾಪ ಜೀವನ ಸಂಧ್ಯಾ ಕಾಲದಲ್ಲಿ ಇದ್ದಾರೆ. ಯಾಕಂದ್ರೆ ಹೊರಗಡೆ ಹೋಗಿ ಓಡಾಡೋಂಥ ವಯೋಸಹಜ ಸಮಸ್ಯೆಗಳು ಇದ್ದೇ ಇರುತ್ತೆ. ಹೆಂಗೆ ಇದನ್ನ ಸಮಸ್ಯೆನ ಮುಂದೆ ಫಾರ್ಮ್ ಮಾಡಕ್ಕೆ ನೀವು ಹೆಂಗೆ ಮುಂದಿನ ಫ್ಯೂಚರ್ಗೆ ಇಟ್ಕೊಂಡ್ಬರ್ತೀರಾ? ಇನ್ನೊಂದು ವಿಷಯ. ಆಮೇಲೆ ಈ ಮುಂದಿನ ಕಾಲದ ಈ ಬರ್ತಾ ಇರೋ ಸ್ಪೀಡ್ ನೋಡಿದ್ರೆ, ಈ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ EV ಬಸ್ಗಳ ಸ್ಪೀಡ್ ನೋಡಿದ್ರೆ, ಮುಂದಿನ 4-5 ವರ್ಷಗಳಲ್ಲಿ ಬಹುತೇಕ 60-70% EV ಬಸ್ಗಳೇ ಆಗುತ್ತೆ. ಅವ್ರು ಹೇಳೋದು ಎನ್ವಿರಾನ್ಮೆಂಟ್, ಪರಿಸರ ರಕ್ಷಣೆ ಮಾಡ್ತೀವಿ ನಾವು. ಸೊ ಡೀಸೆಲ್ ಪೆಟ್ರೋಲ್ನ ಕನ್ಸ್ಯೂಮ್ ಮಾಡೋದನ್ನ ನಾವು ಕಡಿಮೆ ಮಾಡ್ತಿದ್ದೀವಿ ಅಂತ ಹೇಳಿ ಆ ಹೆಸರಲ್ಲಿ ತೊಗೊಂಡ್ಬರ್ತಾರೆ, ಅಭಿವೃದ್ಧಿ ಹೆಸರು ತೊಗೊಂಡ್ಬರ್ತಾರೆ. ಬೇರೆ ಸ್ಟೇಟ್ಗಳಲ್ಲಿ ಯಾರೂ ಕೇಳಲ್ಲ, ನೀವು ಒಬ್ಬರೇ ಯಾಕೆ ಕೇಳ್ತಾರೆ, ನಾವು ನಿಮ್ಗೆ ಕೊಡಲ್ಲ ಅಂತ ಹೇಳ್ತಾರೆ. ಸರ್ಕಾರಗಳು ಬಂದಾಗ ಆಟೋಮೆಟಿಕ್ ಪ್ರೊಡಕ್ಷನ್ ಆಗುತ್ತೆ. ಆಗ ಸಂಘಟನೆ ನೌಕರರಿರಲ್ಲ ಅಂದಮೇಲೆ ಸಂಘಟನೆಗಳು ಇರಲ್ಲ. ಹೇಗೆ ಏನು ಸಾಲ್ವ್ ಮಾಡ್ತೀರಾ? ನಾನು ಅದು ಭಾಳ ಪೆಸಿಮಿಸ್ಟಿಕ್ ಆಗಿ ನೀವು ಹೇಳ್ತೀರಾ. ಇವಾಗ ಉದಾಹರಣೆಗೆ ನಾನಿರ್ಬೋದು, ಶರ್ಮಾಜಿಯವರು ಇರ್ಬೋದು, ಅವ್ರು ನಮ್ಮ ಮರಿಗಳನ್ನ ಹುಟ್ಟಿಸಿದ್ದೀವಿ ಬೇಕಾದಷ್ಟಿವೆ. ನಾವಿದ್ದಾಗ ಅವ್ರುಗಳು ಬಾಯಿ ಬಿಡಲ್ಲ. ಪರಿಸ್ಥಿತಿ ಅನಿವಾರ್ಯತೆಯೇ ಲೀಡರ್ಶಿಪ್ ಹುಟ್ಟಿಸುತ್ತೆ. ಇವತ್ತು ಮಹಾತ್ಮ ಗಾಂಧಿ ಅಂತವ್ರು ಇಂಡಿಯಾ ದೇಶದಲ್ಲಿಲ್ಲ ಅಂದರೆ, ಆ ಮಹಾತ್ಮ ಗಾಂಧಿಯವರಿದ್ದಂಥ ಪರಿಸ್ಥಿತಿ ಇವತ್ತು ಇಂಡಿಯಾ ದೇಶದಲ್ಲಿಲ್ಲ. ಮಹಾತ್ಮ ಗಾಂಧಿಯವರಂಥ ಲೀಡರ್ಶಿಪ್ ಅವತ್ತು ಬೇಕಾಗಿತ್ತು. ಇವತ್ತು ಮಹಾತ್ಮ ಗಾಂಧಿಯವರು ಬಂದರೆ BBMP ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಅವರು ಜನ ದುಡ್ಡು ಕೇಳ್ತಾರೆ. ಏನೇ ನಾನು ಮಹಾತ್ಮ ಗಾಂಧಿ ಅಲ್ವೇನೆ, ಯಾವ ಸ್ವಾತಂತ್ರ್ಯ ತಂದುಕೊಟ್ಟವನು ಅಂದರೆ, ನನ್ನ ಹತ್ರ ದುಡ್ಡೆಲ್ಲ ಇದೆ ಅಂದರೆ, ನೀನು ರಾಜ್ಘಾಟ್ ಮಾರೆ $1,000 ಬರುತ್ತೆ, ತಗೊಂಬ ಇಲ್ಲಿ ನಿಂತಾರೆ. ಆದ್ದರಿಂದ ಅದ್ರ ಬಗ್ಗೆ ಚಿಂತನೆ ಮಾಡೋ ಉಪಯೋಗ ಇಲ್ಲ. ಆ ಪರಿಸ್ಥಿತಿ ಬೇಕಾದಂಥ ನಾಯಕತ್ವವನ್ನು ಸೃಷ್ಟಿ ಮಾಡುತ್ತೆ. ಭಗವಂತ ಕೂಡ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಂದರೆ ಯಾವಾಗ ತೊಂದರೆಗಳು ಉಂಟಾಗ್ತವೆ ಆಗ ನಾನು ಹುಟ್ಟು ಬರ್ತೀನಿ ಅಂತ. ಆ ಭಗವಂತಗಳು ಹುಟ್ಟುತ್ತಾರೆ, ಏನು ಯೋಚನೆ ಮಾಡಿ, ಅನಂತಪುರ ಹುಟ್ಟುತ್ತಾರೆ, ಶರ್ಮಾಜಿನ ಹುಟ್ಟುತ್ತಾರೆ, ಎಲ್ಲರೂ ಹುಟ್ಟುತ್ತಾರೆ. ಆ ಥರ ಭಗವಂತರು ಹುಟ್ಟಲಿ. ಇಲ್ಲ, 140 ಕೋಟಿ ಇರುವಂಥ ಸಮೃದ್ಧಿಯ ದೇಶ ಇದು. ಲೀಡರ್ಶಿಪ್ ಖಂಡಿತ ಕೊರತೆ ಆಗೋದಿಲ್ಲ. ಎಸ್ ಸರ್, ನಾನು ಅನಿವಾರ್ಯತೆ ಅನ್ನೋ ಭಾವನೆಯಲ್ಲಿ ಹೇಳಿಲ್ಲ. ಓಕೆ, ಇವಾಗ ಇಂಥವ್ರೇ ಇದ್ರೆ ಹೀಗಾಗುತ್ತೆ ಏನೋ. 140 ಕೋಟಿ ಜನರಿಗೆ ಅವ್ರ ಲೀಡರ್ ಚೂಸ್ ಮಾಡ್ಕೊಳ್ಳೋ ಧೈರ್ಯ ಇಲ್ವಾ ಅಥವಾ ಬುದ್ಧಿವಂತಿಕೆ ಅಲ್ವಾ? ಸರಿಗ ನೀವು ಹೇಳಿದ್ರಿ ಒಂದು ನಾನು ಹೇಳ್ತೀನಿ. ಇವತ್ತು ಬೇಕೋ ಬೇಡೋ ಪ್ರತಿಭಟನೆಗಳು ಹಲವಾರು ರೂಪದಲ್ಲಿ ತಗೊಳ್ತಿದೆ. ನೀವು ಯಾವ ಪೇಪರ್ ತೆಗೆದು ನೋಡಿ ಎಲ್ಲೋ ಒಂದು ಪ್ರತಿಭಟನೆ ಇರುತ್ತೆ. ಹೌದು. ವಾಟ್ ಡಸ್ ಇಟ್ ಇಂಡಿಕೇಟ್? ಯಾವ ಮಹಾತ್ಮ ನಮ್ಗೆ ಹೇಳ್ಕೊಟ್ರು, ಯಾವ ಲೆನಿನ್ ಹೇಳ್ಕೊಟ್ರು, ಯಾವ ಕಾರ್ಲ್ ಮಾರ್ಕ್ಸ್ ನಮ್ಗೆ ಹೇಳ್ಕೊಟ್ರು, ಆ ಬೆಳಕು ಎಲ್ಲ ಕಡೆಗೂ ಇವತ್ತು ಹರಡಿದೆ. ಯಾವ ಅಂಬೇಡ್ಕರ್ ಹೇಳಿಕೊಟ್ರು, ಎಲ್ಲ ಕಡೆ ಹರಡಿಬಿಟ್ಟಿದೆ ಇವತ್ತು. ಓಕೆ ಸರ್, ಅದರಷ್ಟಕ್ಕದು ಮರಿ ಹಾಕ್ತಾ ಇದೆ. ಮರಿ ಹಾಕ್ಲಿ. ಅದು ಇನ್ನೊಂದೇನಿದೆ, ಈಗ ಮಹಾತ್ಮ ಗಾಂಧೀಜಿ ಕೂಡ ಬಂದು ಎಲೆಕ್ಷನ್ ನಿಂತ್ಕೋತಾರೆ ಅಂದ್ರೂ ಕೂಡ ದುಡ್ಡಿಲ್ಲ ಗೆಲ್ಲಕ್ಕಾಗಲ್ಲ, ಆಗೋದಿಲ್ಲ. ಇದು ವಾಸ್ತವ. ಜಾತಿ ಕೇಳ್ತಾರೆ, ಇದು ವಾಸ್ತವ. ಸೊ ಇಲ್ಲಿ ಏನಾಗ್ತಿದೆ, ಅಲ್ಟಿಮೇಟ್ ಬೇಕಾದ ದುಡ್ಡೇ. ನೌಕರರಿಗೆ ದುಡ್ಡು ಬೇಕು, ಜಾತಿ ಬೇಕು. ಹೌದು.
ಸೊ ಅದ್ರ ಜೊತೆಯಲ್ಲಿ ಈಗ ನೌಕರರು ಏನಂತಾರೆ, ಸೊ ದುಡ್ಡು ಬೇಕು. ಈಗ ಇರ್ತಕ್ಕಂಥ ಬೇರೆ ನಿಗಮ ಮಂಡಳಿ ಅಥವಾ ಬೇರೆ ಈಗ ಒಂದೇ ವೇದಿಕೆ ಎಕ್ಸಾಂಪಲ್ ಯಾರು ಐ ಟಿ ಐ ಮಾಡಿರೋ ಹುಡುಗರು ಇರ್ತಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಒಂದೇ ಕ್ಲಾಸ್ ಬೇಡ ನನ್ನ ಬೇಸಿಕ್ ಇದೆ ನಿನ್ನ ಬೇಸಿಕ್ ಇಷ್ಟಿದೆ ಡಿಫ್ರೆನ್ಸ್ ಮಾಡ್ತಾರೆ. ಯಾರು ಪಿ ಯು ಸಿ ಮಾಡ್ಕೊಂಡ್ಬರ್ತಾನೆ, ಅವನಿರೋ ಎಸ್ ಟಿ ಏನೋ ಎಫ್ ಟಿ ಏನೋ ಆಗಿರ್ತಾನೆ, ಅಲ್ಲೂ ಡಿಫ್ರೆನ್ಸ್ ಬರುತ್ತೆ. ಯಾರು ಡ್ರೈವರ್ ಆಗಿರ್ತಾನೆ, ಒಬ್ಬ ಇಲ್ಲಿರ್ತಾನೆ, ಒಬ್ಬ ಈ ಥರ ತಾರತಮ್ಯ ಇದ್ದಾಗ ಅವ್ರಿಗೆ ನಮ್ಗೆ ಎಲ್ಲೋ ಒಂದು ಕಡೆ ತುಂಬ ಕಡಿಮೆ ಸಂಬಳ ಆಗ್ತಿದೆ ಅಂತಾರೆ. ಇದನ್ನು ನೀವು ಮುಂದಿನ ದಿನಗಳ ಹೆಂಗೆ ಮ್ಯಾಚ್ ಮಾಡ್ತೀರಿ? ಯಾಕಂದ್ರೆ ನೀವು ಕೇಳ್ತಾ ಇರೋದು ಈಗ 25% ನೀವು ಮೂಲ ವೇತನ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಒಂದು KMF ನಂತ ನಿಗಮ ಮಂಡಳಿ ಅಂದರೆ ಬೇರೆ ಬೇರೆ ನಿಗಮ ಮಂಡಳಿ ಜನ ಕಡಿಮೆ ಇದ್ದಾರೆ, ಹಾಗಾಗಿ ಅಲ್ಲಿ ಜಾಸ್ತಿ ಸಂಬಳ ಅಂತ ಹೇಳ್ತಾ ಇದ್ದಾರೆ ತಾವು. ಯಾಕಂದ್ರೆ ಗೊತ್ತಿಲ್ಲ ನನಗೆ ನೀವು ಅಲ್ಲಿದ್ದ ನಿಮ್ಮ ಸರ್ಕ್ಯುಲೇಷನ್ ಹೆಂಗಿರುತ್ತೋ ಅದನ್ನು ನಾವು ಅರ್ಜು ಮಾಡೋಕ್ಕಾಗಲ್ಲ. ಬಟ್ ಅಲ್ಟಿಮೇಟ್ ಆಗಿ ಬರೋದು ಸಂಬಳ ಅಂತ ಬಂದಾಗ ಈ ಡಿಫ್ರೆನ್ಸ್ನ ಈಗ 18-19 ಸಾವಿರ ಇರೋ ಬೇಸಿಕ್ಕು 34 ಸಾವಿರ ಇರೋ ಬೇಸಿಕ್ಕು ನಾನು ಹೇಳ್ತಾರೆ. ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ, ಬೇರೆ ಬೇರೆ ನನಗೆ ಗೊತ್ತಿಲ್ಲ, ಈ ನೋಟಿಫಿಕೇಶನ್ ಹತ್ರ ಇತ್ತು, ಆ ಪ್ರೂಫ್ ಇದಕ್ಕೆ ನಾನು ನಿಮ್ಗೆ ಹೇಳಿದೆ. ಇದರ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ದಿನ ಅಥವಾ ಇನ್ನೆಷ್ಟು ಅಗ್ರಿಮೆಂಟಲ್ಲಿ ಇದು ಸಮ ಆಗ್ಬೋದು. ಯಾಕಂದರೆ ಸರ್ಕಾರಿ ನೌಕರರಿಗೆ ಆಲ್ರೆಡಿ 8ನೇ ವೇತನಕ್ಕೆ ಹೋಗ್ತಾ ಇದ್ದೀವಿ ಅಂತ ಬರ್ತಾ ಇದ್ದಾರೆ. ಇನ್ನೊಂದು ಏನಾಗ್ತಿದೆ, ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮೊನ್ನೆ ಇತ್ತೀಚೆಗೆ ಕಾರ್ಮಿಕ ಸಂಬಂಧಪಟ್ಟಂಥ ಒಂದಷ್ಟು ನಿಯಮಗಳನ್ನ ಚೇಂಜ್ ಮಾಡ್ತಾಯಿದೆ. 29 ನಿಯಮಾವಳಿಗಳಲ್ಲಿ ತೆಗೆದುಹಾಕಿ 4ಕ್ಕೆ ಅಂತ ಇಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಕನಿಷ್ಠ ವೇತನ ಅನ್ನೋದು ಬೇರೆ ಬೇರೆ ಥರ ಆಗ್ತಿದೆ. ಇವೆಲ್ಲ ಅದೇನಾಗುತ್ತೆ, ಇನ್ನೂ ತುಂಬ ಡಿಫ್ರೆನ್ಷಿಯೇಷನ್ ನಿಮ್ಮ ಸಾರಿಗೆ ನೌಕರರಿಗೆ ಆಗಲ್ಲ. ಅಲ್ಲ ಒಂದು ನೋಡಿದರೆ ನಾನು ಹೇಳ್ತೀನಿ, ಈ ದೇಶದಲ್ಲಿ ಡಿಸ್ಕ್ರಿಮಿನೇಷನ್ ತುಂಬ ಇದೆ. ಎಷ್ಟೇ ಸಮಾನತೆಯನ್ನು ಬೋಧಿಸಿದರೂ ಕೂಡ ಇವಾಗ ಸಿದ್ದರಾಮಯ್ಯ ತಗೊಳ್ಳಿ, ಸಂವಿಧಾನ ಓದಿ ಅಂತ ಹೋಗ್ತಾರೆ, ಸಂವಿಧಾನ ದಿನಾಚರಣೆ ಅಂತ ಮಾಡ್ತಾರೆ. ವಿಧಾನಸೌಧ ಮತ್ತು ಪಕ್ಕದ ಬಿಲ್ಡಿಂಗಲ್ಲಿ 3,000 ಜನ ಕಾಂಟ್ರಾಕ್ಟ್ ಲೇಬರ್ ಯಾಕೆ ಇಟ್ಕೊಂಡಿದ್ದಾರೆ? ಸಿದ್ದರಾಮಯ್ಯನ ಸಂವಿಧಾನ ಜಾರಿ ಮಾಡಿಬಿಟ್ಟಿದ್ರೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕು ಕೋರ್ಟ್ಗಳಿರೋ ಹೋಗಿತ್ತಿರಲಿಲ್ಲ. ಆದ್ದರಿಂದ ಈ ಇನ್ಇಕ್ವಾಲಿಟಿ ಮುಂದುವರಿಯುತ್ತೆ. ನಮ್ಮ ಐಕ್ಯತೆ, ನಮ್ಮ ಪ್ರಜ್ಞೆ, ನಮ್ಮ ಹೋರಾಟಗಳು ನಮ್ಮ ವೇತನ ನಿರ್ಧಾರ ಮಾಡುತ್ತೆ. ಅವನಿಗೆ ಯಾವುದೋ ಜಾಸ್ತಿ ಬಂತು, ಇವನಿಗೆ ಯಾವುದೋ ಜಾಸ್ತಿ ಬಂತು, ನಿಮ್ಮ ತಟ್ಟೆ ನೋಡ್ಕೊಂಡು ನೀವು ಊಟ ಮಾಡಬೇಕು. ನೀವು ಗಟ್ಟಿಯಾಗಿ ನಿಂತುಗಳೇ ಎಲ್ಲ ಆಗುತ್ತೆ. ಆದ್ದರಿಂದ ಅಯ್ಯೋ ಅಲ್ಲಿ ಹೀಗಿದೆ, ಇಲ್ಲಿ ಏಕರೂಪದ ಈ ದೇಶದಲ್ಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಯಾಕೆ ಡಿಫ್ರೆನ್ಸ್ ಇದೆ? ಪ್ಲೀಸ್ ಟೆಲ್ ಮೀ. ಎಲ್ಲರೂ ಒಂದು ಅಂಗಡಿಯಲ್ಲಿ ಅವ್ರು ಕೊಂಡ್ಕೊಬರೋದು. ನೀವು ಅಂಗಡಿಗೆ ಹೋದಾಗ ನೀವು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿನೆಯಾ ಕಡಿಮೆ ದುಡ್ಡು ತಗೋ, ಸೆಂಟ್ರಲ್ ಗೌರ್ಮೆಂಟ್ ಸಂಬಳ ಜಾಸ್ತಿ ಬರುತ್ತೆ ಜಾಸ್ತಿ ಕೊಡೋ ಕೇಳ್ತಾರ? ಎಲ್ರಿಗೂ ಒಂದೇ ರೇಟ್ ಅದು. ಆದ್ದರಿಂದ ಸಮಾನತೆ ಇರೋದು ಬಡತನದಲ್ಲಿದೆ ಅಷ್ಟೇ. ಓಕೆ ಸರ್, ಈಗ ನೀವು ಇನ್ನೊಂದು ಮಾತು ಹೇಳಿದ್ರಿ, ಸಂಘಟನೆಯಿಂದ ಕೇಳಬಹುದು ಅನ್ನೋ ಥರ ಹೇಳ್ತೀರಾ, ಹೋರಾಟದಿಂದ ಕೇಳ್ಬೋದು ಅಂತ ಹೇಳ್ತೀರಾ. ಸಂಘಟನೆ ಹೋರಾಟ ಇವೆರಡು ಮಾಡ್ಬೋದು. ಇಲ್ಲಿ ಏನಾಗ್ತಿದೆ, ಸಂಘಟನೆಗಳು ಎಲ್ಲೋ ಒಂದು ಕಡೆ ಈ 2 ಹಾದಿನಲ್ಲಿ ಹೋಗ್ತಾ ಇರೋದ್ರಿಂದ ನೌಕರರು ಇದರಿಂದ ಭಾಳ ಪೆಟ್ಟು ತಿಂತಾ ಇದ್ದಾರೆ. ಸಾರಿಗೆ ನೌಕರಲ್ಲಿ ಹೇಳಿದ 72 ತಿಂಗಳನ್ನ ಹೇಳ್ತಾ ಇದ್ದಾರೆ ಅಂತೀವಿ ತಾವು. 72 ತಿಂಗಳಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ನೌಕರರಿಗೆ ಬರಬೇಕು. ಸೊ ಈಗ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ಅಂತ ಹೇಳ್ತೀರಾ, 14 ತಿಂಗಳು ಕೊಡ್ತಿದ್ದಾರಲ್ವಾ, 14 ತಿಂಗಳು 38 ತಿಂಗಳು 14 ತಿಂಗಳು ಕೊಡ್ತಾರೆ. ಸೊ ಅದೊಂದು ಅಪ್ಪಿತಪ್ಪಿ ಬಿಟ್ಟು ಅಂತಂದರೆ ನೌಕರಿಗೆ ತುಂಬ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಆಮೇಲೆ ಪೇಜ್ಡ್ ವೈಸ್ ನೀವು ಹೇಳಿದಾಗೆ ಮುಂಚೆಯಿಂದ 4 ವರ್ಷ ನಡ್ಕೊಂಡು ಬಂದಿರೋ ಪದ್ಧತಿ ಇದೆ, ಆ ಪದ್ಧತಿ ಬ್ರೇಕ್ ಆಯಿತು ಅಂದರೆ ಮತ್ತೆ ನಾವು ಸಡಿಲ ಆಗ್ಬಿಡ್ತೀವಿ ಅನ್ನೋದನ್ನು ಹೇಳ್ತಿದ್ರು. 8 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 10 ವರ್ಷ ಅಂತ ಹೇಳ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಸಂಘಟನೆಗಳು ಗಟ್ಟಿಯಾಗಿ ನಿಂತ್ಕೊಂಡು ಕೇಳಲೇಬೇಕು. ಯಾಕಂದರೆ ನೌಕರರಿಗೋಸ್ಕರವಾಗಿ ಕೇಳಲೇಬೇಕು. ನೌಕರರಿದ್ದರೆ ಸಂಘಟನೆಗಳಿದ್ದರೆ ನೌಕರರ ಹತ್ರ ಒಂದಿದೆ. ನೌಕರರು ಸಂಘಟನೆಗಳು ನಂಬಿರ್ತಾರೆ. ಸಂಘಟನೆಗಳಲ್ಲಿ ಒಂದಷ್ಟು ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿರ್ಬೋದು, ಸಂಘಟನಾತ್ಮಕ ಭಿನ್ನಾಭಿಪ್ರಾಯಗಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಇರ್ಬೋದು. ಕೆಲವರು ಅದನ್ನು ಬೇರೆ ತುಪ್ಪ ಸುರಿದು ಕೂಡ ಕೆಲವು ಸಂಘಟನೆಗಳನ್ನ ಉಳಿಸಿ ಬೆಳೆಸಿ ಮಾಡ್ತಾರೆ ಇರ್ತಾರೆ. ಕೆಲವರು ಆಹಾರ ಕೊಟ್ಟು ಬೇರೆ ಥರ ಮಾಡ್ತಾರೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇಲ್ಲಿ ವರ್ಕೌಟ್ ಆಗ್ತಾ ಇದೆ ಅಂತ ಎಲ್ಲೋ ಒಂದು ಕಡೆ ನೌಕರರ ಅಭಿಪ್ರಾಯ. ಇನ್ನೊಂದು ಕಡೆ ಈ ಸಾರಿಗೆ ನಿಗಮದಲ್ಲಿರ್ತಕ್ಕಂಥ ಇಷ್ಟು ಸಂಘಟನೆಗಳಲ್ಲಿ ನೌಕರರು ಎಲ್ಲೋ ಒಂದು ಕಡೆ ಭಾಳ ತುಂಬ ಬೇಜಾರಾಗ್ತಾ ಇದ್ದಾರೆ. ಇಷ್ಟೊಂದು ಮೀಟಿಂಗ್ ಆದರೂ ಏನು ಮಾಡೋಕ್ಕಾಗ್ತಿಲ್ಲ, ಇಷ್ಟು ನಿಜ ಇಲ್ಲ. ಅವರಿಂದ ನಮಗೆ ಬೇಜಾರಾಗಲ್ವಾ? ಇವಾಗ ಹೇಳಿ, ಆ ಪೈಪ್ ಬಂದಲ್ಲ, 20 ದಿವಸ ಸ್ಟ್ರೈಕ್ ಮಾಡಿದ, ಅವನಿಂದ ಯಾಕೆ ಹೋದ್ರೆ ಅವ್ನು ಯಾವ ಥರ ಡಿಪೋಗೆ ಬಂದಿದ್ನ? ತಪ್ಪು ಯಾರದ್ದು? ನಮ್ದಲ್ಲ. ಮತ್ತು ಆ ಡಿಮಾಂಡ್, ಅದು ಸರ್ಕಾರಿ ನೌಕರು ಮಾಡೋದನ್ನು ಡಿಮಾಂಡ್ ಹಾಕತ್ತ ಟ್ರೇಡ್ ಯೂನಿಯನು. ಓಕೆ ಸರ್, ಈಗ ಸರ್ಕಾರ ನಾನು ಹೇಳಿ ನೋಡ್ರಿ, ಈ ತಪ್ಪುಗಳನ್ನ ಜನನ ತಿದ್ಕೋಬೇಕಾಗತ್ತೆ. ಅವರು ಅದನ್ನು ಇವಾಗ ಆಲ್ ರೈಟ್, ಸರ್ಕಾರಿ ನೌಕರನ್ನ ಸ್ಟ್ರೈಕ್ ಮಾಡಿಸಪ್ಪ, ಯಾಕೆ ಬಿಟ್ಕೊಟ್ಟೆ ಅದನ್ನು? ಗಟ್ಟಿಯಾಗಿ ಹಿಡಿಬೇಕಾಯ್ತು ನೀನು. 7ನೇ ವೇತನ ಆಯೋಗ ಅಂದೆ, ಅದು ಇಂಡಸ್ಟ್ರಿಯಲ್ ಟ್ರೈಬ್ಯುನಲ್ ಆಯಿತು, ಲಾಯರ್ನೇ ಹಿಡಿದಿಲ್ಲ.
ಯಾವ ಮುಖ ತೋರಿಸ್ಕೊಂಡು ಜನರು ಮುಂದೆ ಬರ್ತೀರಾ? ಜನಗಳಿಗೆ ತೊಂದರೆ ಆಯಿತು, ಅವ್ರು ಅವರೇ ಮಾಡ್ಕೊಂಡಿದ್ದಾರೆ. ತಪ್ಪು ತಿದ್ಕೊಳ್ಳಿ. ಓಕೆ, ಇವಾಗ ನಾವು 15% ಜಾಸ್ತಿ ಕೊಡ್ಸಿದ್ದೀವಪ್ಪ. ನಾವು ಇವ್ರನ್ನ ಸ್ಟ್ರೈಕ್ ಮಾಡಿಸಿದ್ವಾ? ಒಬ್ಬ ಯಾರು ಸಸ್ಪೆಂಡ್ ಅದ ಅವಾಗ? ₹1 ನೀವು ಕಳ್ಕೊಂಡ್ರಾ? ಭಿಕ್ಷಾ ಬಿಡಿಸಿದ್ವು? ಅಲ್ಲ, ನಾನು ಹೇಳಿದ್ದೇನೆಂದರೆ ಜನಗಳು ತಪ್ಪು ಮಾಡ್ತಾರೆ, ಅವರು ಆ ತಪ್ಪಿಂದ ಪಾಠ ಕಲಿತಾರೆ. ಇನ್ನು ಮುಂದೆ ಅಂಥ ತಪ್ಪು ಅವ್ರು ಮಾಡಬಾರ್ದು. ಸೊ ನೌಕರರು ತಪ್ಪುಗಳನ್ನ ಇವಾಗ ನನ್ನ ಹೇಳಿ, ಇವಾಗ ಚಂದ್ರಶೇಖರ್ ಡಿಪೋಗೆ ಹೋಗಿ ಹೊಡೆಯೋಕ್ಕೆ ಹೋಗ್ಬೇಕಾ? ಅವನು ಸ್ಟೇಟ್ ಲೀಡರ್ ಅವನು. ಓಕೆ ಸರ್, ನಾನು ಬರೋಬರ ಮಾತಾಡ್ಬೇಡ ಖಡಕ್ಕಾಗೇನೆ. ಸರ್, ಈಗ ನೀವು ಹೇಳಿದ್ರಿ ಈಗ ಐ ಬಿಲೀವ್ ಇನ್ ಹೋಲ್ಡಿಂಗ್ ದಿ ಬುಲ್ ಬೈ ದಿ ಹಾರನ್. ಒಂದು ಎತ್ತು ಬಂದಿದ್ದಾರೆ, ಕೊಂಬಿಡ್ಕೊಂಡು ಫೈಟ್ ಮಾಡೋ ಬಯಸ್ ನನಗೆ. ಬೆನ್ನಿಂದಗಡೆ ಹೋಗಲ್ಲ. ಇಲ್ಲ, ನಿಮ್ಮ ಅನುಭವ ಅದನ್ನ ತೋರಿಸುತ್ತೆ ಸರ್. ಎಂತ ಹೊರಡ್ತೀವಿ ಅಂತ ಅವನು ಹೇಳಿ, ಅವನು ಸ್ಟೇಟ್ ಲೀಡರ್ ಅವನು. ಓಕೆ, ಅವನು ಡಿಪೋಗೆ ಹೋಗಿ ಹೊಡಿಯೋಕ್ಕೆ ಹೋಗ್ತಾನೆ ಅಂದರೆ ಕಾನೂನು ಇಲ್ವಾ? ಸರ್, ಈಗ ವೈಯಕ್ತಿಕ ವಿಚಾರಗಳಿಗೆ ಸಂಘಟನೆಗಳು ಇನ್ವಾಲ್ವ್ ಆಗಬಾರ್ದು. ಸಂಘಟನೆಗಳ ನಾನು ಹೇಳಿ ಲೀಡರ್ಗಳು ಯಾವನೇ ಹೇಗಿದ್ದಾರೆ, ಅವನು ಯಾಕೆ ಮಾತಾಡ್ದ ಅದೆಲ್ಲ. ಸರ್, ಈಗ ಇಲ್ಲಿ ಇನ್ನೊಬ್ಬಲ್ಲ, ಅವನು ಇವನ ಬಗ್ಗೆ ಹೇಳಿದಂತೆ. ಓಕೆ, ಇವನು ಹೊಡೆಯೋಕ್ಕೆ ಹೋಗ್ಬಿಟ್ಟ, ಬ್ರಹ್ಮಾಸ್ತ್ರ. ಹೆಂಗಸರ ಮೇಲೆ ಕಟ್ಕೊಂಡು ಹೋಗಿದ್ದಾನೆ. ಹೆಂಗಸರು ಬೇಕಾದ್ರೆ ಹೆಂಗೆ ಹೊಡ್ಸೋಕ್ಕೆ ಹಿಂಗಾಗಲ್ಲ ಹೊಡೆಯೋಕ್ಕೆ. ಓಕೆ, ಫಸ್ಟ್ ಆಫ್ ಆಲ್ ಆ ಹೊಡೆಯೋದು ವಿಧಾನವೇ ಸರಿಯಲ್ಲ. ಅದನ್ನ ಯಾರು ಒಪ್ಪಲ್ಲ. ಮ್ಯಾನ್ ಹ್ಯಾಂಡ್ಲಿಂಗ್ ಇಸ್ ಈ ವೈಲೆನ್ಸ್ ನೋಡಿ, ಇಟ್ ವಿಲ್ ಬ್ರೀಡ್ ವೈಲೆನ್ಸ್. ಇವಾಗ ಇನ್ನೊಬ್ಬ ಏನು ಮಾಡ್ತಾನೆ, ಅವನು ಒಂದು ಗುಂಪು ಕೊಡ್ತಾನೆ, ಇವನು ಹೊಡಿತಾನೆ. ಸರ್, ಶಕ್ತಿ ಇದ್ದವರು ಹೊರಡಕ್ಕೆ ನಿಂತ್ಕೋತಾರೆ. ಆದರೆ ಕಾನೂನಾತ್ಮಕ ಎಲ್ಲವೂ ನಾನು ಹೇಳೋದು ಫಸ್ಟ್ ಆಫ್ ಆಲ್ ಆ ಮೆಥಡ್ ನಾವು ಒಪ್ಕೊಳ್ಳೋಣ. ಅದು ತಪ್ಪು ಅದನ್ನ ಒಪ್ಕೊಳ್ತೀವಿ. ಶಾಂತಿ ಕೂತ್ಕೊಳ್ಳೋಣ, ದಿನಗಟ್ಟಲೆ ಮಾತಾಡೋಣ. ಓಕೆ, ಚಾರಿತ್ರಿಕವಾದ ಅನುಭವಗಳು ತಗೊಳ್ಳೋಣ, ಮುಂದೆ ಮಾಡಬೇಕಾದ ಕೆಲಸಗಳು ನಾವು ನೆನೆಸ್ಕೊಳ್ಳೋಣ, ಒಂದು ಸರಿಯಾದ ದಾರಿ ಕೊಡೋಣ. ಇವಾಗ ನಮ್ಮ ದಾರಿ ನಮಗೆ ರಿಸಲ್ಟ್ ಸಿಕ್ಕಿದೆ. ಓಕೆ, 15% ನಾವೇನು ಬೊಮ್ಮೆ ಹತ್ರ ಸ್ಟ್ರೈಕ್ ಮಾಡಲಿಲ್ವಲ್ಲ. ಓಕೆ ಸರ್, ಈಗ ಬರ್ತೀನಿ. ಈಗ ಇನ್ನೊಂದು ಈ ಘಟನೆಗಳು ಸಂಘಟನೆಗಳು ಏನಾಗ್ತಿದೆ, ಈ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ, ನೀವುಗಳ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ತುಂಬಾ ವೈಯಕ್ತಿಕ ಜಗಳಗಳು ಇಳಿತಾ ಇದೆ. ಸೊ ಈ ಕಾರಣಕ್ಕೆ ನಾವು ಜಗಳ ಆಯಿತು ಅಂತ ಕೆಲವೊಂದು ಮಾಧ್ಯಮಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ. ಯಾರೋ ಈಗ ಕೂಡದ ಚಂದ್ರ ಅವ್ರಿಗೆ ಹೋಗಿ ಒಬ್ಬನ್ನು ಹೊಡೆದಂಥ ವ್ಯಕ್ತಿಗಳು. ಸೊ ಅಲ್ಲಿ ಲೀಗಲ್ ಆಗಿ ಏನಿದೆ ಒಂದು ಕಡೆ ತಗೊಳ್ತಾ ಇದೆ. ಸೊ ಅದು ಸಂಪಟ ನಾವು ಆಲ್ರೆಡಿ 8-9 ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿಸಿದ್ದೀವಿ ಅಂತೇಳಿ ಆ ಒಂದು ಸಂಘಟನೆಯವರು ಅಥವಾ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ. ಸೊ ಇವ್ರು ಹೇಳಿದ್ಮೇಲೆ ನೀನಾಗಿದೆ ಮತ್ತೆ ರೀಸೆಂಟಾಗಿ ಜಗಳ ಆದಂಥ ಸಂದರ್ಭದಲ್ಲಿ ನಿಮ್ಮ ATC ಸಂಘಟನೆ ಕಡೆಯಿಂದ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಲೆಟರ್ ಕೊಟ್ಟಿರ್ತೀರಾ, ತಾವು ಕೊಟ್ಟಿದ್ದೀರಾ? ಕ್ರಮ ಅವ್ರ ಮೇಲೆ ತಗೊಳ್ಳಿ ಅಂತಲ್ಲ. ಇಲ್ಲಿ ಏನಾಗಿದೆ, ಡಿಪೋನಲ್ಲಿ ಕೆಲಸ ಮಾಡುವಂಥ ನೌಕರನಿಗೆ ಪ್ರಾಣ ಭಯ ಇದೆ. ಓಕೆ, ಅವನು ಡಿಪೋನಲ್ಲಿ ದುಡ್ಡು ಕಟ್ತಾ ಇದ್ದ, ಸೆಕ್ಯೂರಿಟಿ ಇದ್ದಾರೆ. ಯಾರೋ ಕೆಲವರು ಬಾರ್ಜ್ ಇಂಟು ದಿ ಡಿಪೋ, ಆಟೋ ರಿಕ್ಷಾ ಸಮೇತ 5 ಜನ ಬಂದಿದ್ದಾರೆ. ಮೋಟ್ರ್ ಬೈಕಲ್ಲಿ ಯಾರೋ ಇಬ್ಬರು ಬಂದರು, ಸೆಕ್ಯೂರಿಟಿ ಕೊಡೋದು. ಒಂದು ಹೆಣ್ಣುಮಗಳು ಪ್ರೆಗ್ನೆಂಟ್ ಅವಳು. ಅದನ್ನು ಎಂಪ್ಲಾಯರ್ ಆಗಿ ಸೇಫ್ಟಿ ಒದಗಿಸೋದು ನಿನ್ನ ಕರ್ತವ್ಯ ಹೌದು ಅಲ್ವೋ? ನೀನು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅವ್ರ ಮೇಲೆ ಕೇಳಿದ್ದೀವಿ ನೀನು. ಓಕೆ, ಗೊತ್ತಾ, ಯಾರಿಗೋ ಶಿಕ್ಷೆ ಅಲ್ಲ. ನೀವು ಯು ಆರ್ ದಿ ಓನರ್ ಆಫ್ ದಿ ಪ್ರಾಪರ್ಟಿ. ಓಕೆ, ನಿಮ್ಮ ಪ್ರಾಪರ್ಟಿಗೆ ನುಗ್ಗಿ ಅಟ್ಯಾಕ್ ಮಾಡಿ ಇಂಟ್ರೂಡರ್ಸ್ ಅಂತ ನಾನು ಹೇಳಿದ್ದೇನೆ. ಸೊ ಈ ಸಂಬಳ ಲೆಟರ್ ಕೊಟ್ಟಿದ್ದೀರಾ? ಮಾಡಿ ಹಾಂ, ಡ್ಯೂಟಿ ಮೇಲೆ ಇದ್ದಂಥ ಪಬ್ಲಿಕ್ ಸರ್ವೆಂಟ್ ಹೊಡೆದಿದ್ದೀರಾ, ರಕ್ಷಣೆ ಸಿಕ್ಕಿಲ್ಲ. ಅಂಥವ್ರ ಮೇಲೆ ನೀವು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದೀನಿ. ವ್ಯಕ್ತಿಗಳ ಪ್ರಶ್ನೆ ಬೇರೆ. ಓಕೆ ಸರ್, ಓಕೆ, ಈ ವಿಷಯಗಳಿಗೆ ಮಾಡೋಣ. ಒಂದು ಇನ್ನು ಅವ್ರ ಸಂಸ್ಥೆ ನೌಕರರೇ ಆಗಿದ್ದರೆ ಅವ್ರ ಮೇಲೆ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ? ಯಾರೋ ಒಂದು ಹೊಡಿಬೋದಾ? ಡ್ಯೂಟಿ ಮೇಲೆ ಇವಾಗ ದಾರಿಲಿ ಆಗುತ್ತಪ್ಪ, ಏನು ಮಾಡೋಕ್ಕಾಗಲ್ಲ. ಸರಿ, ಯಾರು ಆಂಟಿಸಿಪೇಟ್ ಮಾಡಿರ್ತಾರೆ 7,000 ಬಸ್ ಓಡಾಡೋಗಿ ಹೀಗಾಗಲೇ ಆಗುತ್ತೆ ಅಂತ. ಸರಿ, ಈಗ ನೀವು ಹೇಳಿದ್ರಿ ಒಂದು ಅದರಿಂದ ಆ ಉದ್ದೇಶ ಇದೆ. ದುರುದ್ದೇಶ ಏನು? ಅವನು ಹೊಡೆಯೋದಕ್ಕೆ. ಓಕೆ, ಅವನು ಯಾರು? ಡ್ಯೂಟಿ ಮೇಲಿರೋ ಪಬ್ಲಿಕ್ ಸರ್ವೆಂಟು. ಇದು ಕಾನೂನು ಪ್ರಕಾರ ಆ್ಯಕ್ಷನ್ ತೊಗೊಳ್ಳಿ ನಾವು ಕೇಳಿದ್ದೀವಿ. ಓಕೆ ಸರ್, ಇದು ನಿಮ್ಮ ಮಾತು. ಓಕೆ, ಇದು ಅಗ್ರಿ. ಇದನ್ನು ಇದು ಮಾಡೋಣ. ಈಗ ನೀವೇ ಹೇಳಿದ್ರಿ, ಒಂದು ಪಬ್ಲಿಕ್ ಸರ್ವೆಂಟ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಇನ್ನೊಬ್ಬ ವ್ಯಕ್ತಿ ಹಲ್ಲೆ ಮಾಡೋದು ತಪ್ಪು, ಒಪ್ಕೊಳ್ತೀನಿ. ಇದು ಕಾನೂನು ಪ್ರಕಾರ ಅಪರಾಧನೇ. ಆದರೆ ಈಗ ನಿಮ್ಮ ಸಾರಿಗೆ ಸಂಸ್ಥೆಯಲ್ಲಿರ್ತಕ್ಕಂಥ ಒಬ್ಬರನ್ನೆಲ್ಲ 100 ಜನ ಡ್ರೈವರ್ ಕಂಡಕ್ಟರ್ಗಳ ಮೇಲೆ ಪಬ್ಲಿಕ್ಗಳು ತುಂಬ ಕೆಟ್ಟದಾಗಿ ಬೈತಾರೆ, ಚಪ್ಪಲಿಗಳು ತಗೊಂಡು ಹೊಡಿತಾರೆ, ತುಂಬ ಕೆಟ್ಟದಾಗ ಬೈತಾರೆ. ಅವ್ರು ಸಾಯೋ ಪರಿಸ್ಥಿತಿನಲ್ಲಿ ಅವ್ರನ್ನ ಸ್ಕೂಟರ್ ತಗೊಂಡು ಚುಚ್ಚುವಂಥದ್ದು ಕೆಲಸಗಳು ಮಾಡಿದ್ದಾರೆ. ತುಂಬ ಅಮಾನವಾಗಿ ನಡ್ಕೊಂಡೆ ತುಂಬ ಕೆಟ್ಟದಾಗ ಬೈತಾರೆ. ಅವ್ರು ಪ್ರಾಣಹಾನಿ ಮಾಡೋ ಲೆವೆಲ್ಲಿ ಕೂಡ
ತುಂಬ ಜನ ಪಬ್ಲಿಕ್ ಮಾಡ್ತಾರೆ, ಅಂದರೆ ಪ್ರಯಾಣಿಕರ ಮಾಡ್ತಾರೆ, ಬೇರೆ ಯಾರು ಅಲ್ಲ. ಸೊ ಇದು ಸಂಬಂಧಪಟ್ಟಂಗೆ ಸಂಘಟನೆಗಳು ಅಥವಾ ಮ್ಯಾನೇಜ್ಮೆಂಟ್ ಯಾಕೆ ಕ್ರಮ ಕೈ ತಗೊಳ್ತಲ್ಲ? ಪ್ರತಿ ನೀವು ಹೇಳಿ ಏನು ಕ್ರಮ ತಗೋಬೇಕು ಹೇಳಿ. ಅಲ್ಲ ಸರ್, ಈಗ ಇವಾಗ ಹೇಳಿ ನೀವು ಏನು ಕ್ರಮ ತಗೋ. ಈಗ ಅಡ್ವೊಕೇಟ್ಸ್ ಯೂನಿಯನ್ ಅಂತ ಒಂದಿದೆ, ಬೆಂಗಳೂರು ಅಡ್ವೊಕೇಟ್ ಯೂನಿಯನ್ ಅಂತ ಒಂದಿದೆ, ಅಥವಾ ಕರ್ನಾಟಕ ವಕೀಲರ ಸಂಘ ಅಂತ. ಅವ್ರು ಏನು ಮಾಡಿದ್ದಾರೆ, ನಾವು ನ್ಯಾಯ ಕೊಡ್ಸೋಕೆ ಹೋರಾಟ ಮಾಡ್ತೀವಿ, ಸೊ ನಮ್ಮ ಮೇಲೆ ಯಾರಾದರೂ ಹಲ್ಲೆ ಮಾಡಕ್ಕೆ ಬಂದರೆ ಒಂದು ಕಾನೂನು ಬೇಕು ಅಂತೇಳಿ ಅವರೊಂದು ಕಾನೂನು ಮಾಡ್ಕೊಂಡಿದ್ದಾರೆ. ಅದು ಹೆಸರು ಏನೋ ನನಗೆ ನೆನಪಿಲ್ಲ. ಒಂದು ಕಾನೂನು ಮಾಡಿ ಅವ್ರನ್ನ ಯಾರೇ ಟಚ್ ಮಾಡೋದು, ಫಿಸಿಕಲ್ ಆಗಿ ಅಥವಾ ಬೈಯೋದಾಗಲಿ ಅಥವಾ ಹೊಡೆದಾಗಲಿ ಮಾಡಿದ್ರೆ ಇಮಿಡಿಯೇಟ್ ನಾನ್ ಬೇಲಬಲ್ ಕೇಸ್ ಮೇಲೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಒಂದು ಕಾಯ್ದೆ ತೊಗೊಂಡ್ಬಂದಿದ್ದಾರೆ. ಸೊ ಪಬ್ಲಿಕ್ ಸರ್ವಿಸಲ್ಲಿ ಅವ್ರು ಒಂದು ಟೈಪ್ ಆಫ್ ಪಬ್ಲಿಕ್ ಸರ್ವಿಸ್ ಅಂತ ಅನ್ಕೊಳ್ಳೋಣ. ಬಟ್ ಇದು ಪಬ್ಲಿಕ್ ಸರ್ವಿಸಲ್ಲಿ ಅಂದರೆ ಸರ್ಕಾರದ ಪ್ರತಿನಿಧಿಗಳು, ಪಬ್ಲಿಕ್ ಸರ್ವಿಸ್ ಸರ್ಕಾರ ಪ್ರತಿನಿಧಿಗಳು, ಯಾಕೆ ಸರ್ಕಾರ ಸಾರಿಗೆ ನೌಕರ ರಕ್ಷಣೆಗೆ ಸರಿಯಾಗಿ ಒಂದು ಕಾನೂನು ಮಾಡ್ತೀವಿ? ಕಾನೂನು ಇದೆ ರೀ, IPCಲೇ ಇದೆಯಲ್ರಿ, 506 ಅಫಿಷಿಯಲ್ ಆನ್ ಡ್ಯೂಟಿ, ಪಬ್ಲಿಕ್ ಸರ್ವೆಂಟ್ ಆನ್ ಡ್ಯೂಟಿ. ಮೀಟ್ ಮಾಡಿದರೆ ಅವ್ನಿಗೆ ಏನು ಚಾರ್ಜ್ ಮಾಡಬೇಕು ಎಲ್ಲ ಕ್ಲಿಯರ್ ಆಗಿದೆ. ಅದು ಭಾರತ ನ್ಯಾಯ ಸಮಿತಿ ಹೊಸದರಲ್ಲೂ ಬಂದಿದೆ. ಕಾನೂನುಗಳಿವೆ, ಹೆಂಗೆ ಜಾರಿ ಮಾಡ್ತಾರೆ, ಜಾರಿ ಮಾಡಬೇಕಲ್ಲ. But ಇಲ್ಲಿ ಅವ್ರಿಗೆ ಎಷ್ಟು ಅಲ್ಲಲ್ಲ, ಶಿಕ್ಷೆ ಆಗಿದೆ ಒಂದೇನಾಗಿದೆ, ಹಲವಾರು ಕೇಸ್ಗಳಲ್ಲಿ ಅವ್ರನ್ನ ಅಪ್ರಹೆಂಡ್ ಮಾಡಿ ಜೈಲೊಳಗೂ ಹಾಕಿದ್ದಾರೆ. ಯು ಟೆಲ್ ಮಿ ಹೌ ಟು ಗಿವ್ ಪ್ರೊಟೆಕ್ಷನ್. ನಾವು ಡಿಮಾಂಡ್ ಮಾಡಿದ್ವಿ ಪ್ರೊಟೆಕ್ಷನ್ ಕೊಡಿ ಅಂತ. ಏನು ಪ್ರತಿಯೊಂದು ಬಸ್ಗೂ ಇವರು ಆರ್ಮ್ ಗಾರ್ಡ್ಸ್ ಹಾಕತ್ತ? ಸರ್ ಅದು ಕೊಡೋಕ್ಕಾಗಲ್ಲ. ಆದರೆ ಯು ಪ್ಲೀಸ್ ಪ್ರಾಕ್ಟಿಕಲ್ ಆಗಿ ಎಲ್ಲ ಡಿಸ್ಕಸ್ ಸಿನ್ಸ್ ಯು ರೈಸ್ ದಿ ಸಬ್ಜೆಕ್ಟ್. ನಿಮ್ಮ ಸೂಚನೆ ಕೊಡಿ, ನಾವು ಜಾರಿ ಮಾಡಿಸ್ತೀವಿ. ಸರ್ ಸೂಚನೆ ಕೊಡೋದಕ್ಕೆ ಇಲ್ಲಿ ಏನಾಗುತ್ತೆ ನಿಮಗೂ ವಿಷಯ ಅಂತ ಹೇಳಿದ್ರೆ, ಕಾನೂನು ಇಲ್ಲ, ಕಾನೂನಿವೆ, ಕಾನೂನಿದೆ, ಓಕೆ. ಆ ಕಾನೂನು ಜನಗಳಿಗೆ ಗೊತ್ತಿಲ್ಲ, ಅದನ್ನು ನೀವು ಪ್ರಚಾರ ಮಾಡೋಕ್ಕೆ ಸಂಘಟನೆಗಳು ನಿಮ್ಮ ನೌಕರಿಗೆ ಅದನ್ನ ನೀವು ಪಬ್ಲಿಕ್ ಮಾಡ್ತಾರೆ, ಯಾಕೆ? ನೋಡ್ರಿ, ಕಾನೂನು ಇವಾಗ ಮರ್ಡರ್ ಮಾಡ್ತಾನಪ್ಪ, ಅವನ ಕಾನೂನು ಗೊತ್ತಿಲ್ಲ ಮರ್ಡರ್ ಮಾಡೋ ತಪ್ಪು ಅಂತ. ಓಕೆ, ಅವನೇನು ಮಾಡ್ತಾನೆ, ಒಂದು ಎಣ್ಣೆ ಅಂಗಡಿಗೆ ಹೋಗ್ತಾನೆ, ಕ್ವಾರ್ಟರ್ ಹಾಕ್ತಾನೆ, ಬಂದು ಹೊಡಿತಾನೆ. ಆ ಎಣ್ಣೆ ಹೋಗೋವರೆಗೂ ಅವ್ನು ಮರ್ಡರ್ ಮಾಡಬೇಕು ಅಂತ ಗೊತ್ತಾಗಿರಲ್ಲ. ಆ ಪರಮಾತ್ಮ ಅದೇ ನೋಡಿ, ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು, ಆ ಪರಮಾತ್ಮ ಚುಚ್ಚಿಸ್ತಾನೆ. ಓಕೆ ಸರ್, ಈಗ ಅಲ್ಲ ನಾನು ಹೇಳೋದು, ಇದುವರೆಗೆ ಹಲವಾರು ಇದ್ರಲ್ಲಿ ನಾವು ಪ್ರೊಟೆಕ್ಷನ್ ಕೇಳಿದ್ದೀವಿ, ಕೇಸ್ಗಳು ಹಾಕಿದ ಅವರು ಹೋಗ್ತಾನೆ, ಬೈಲ್ ತಗೊಂಬರ್ತಾನೆ. ಏನು ಮಾಡ್ತೀರಾ? ಪ್ಲೀಸ್ ಟೆಲ್ ಮಿ. ಓಕೆ.